ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಹಜೀರಾದಲ್ಲಿ ರೋಪಾಕ್ಸ್ ಟರ್ಮಿನಲ್ ಉದ್ಘಾಟನೆ ಮತ್ತು ಹಜೀರಾ ಮತ್ತು ಘೋಘಾ ನಡುವೆ ಹಡಗು ಸಂಚಾರಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಕೇಂದ್ರ ಹಡಗು ಮತ್ತು ಬಂದರು ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನರೇಂದ್ರ ಮೋದಿ ಈ ಯೋಜನೆಯೊಂದಿಗೆ ಸೌರಾಷ್ಟ್ರ ಮತ್ತು ದಕ್ಷಿಣ ಗುಜರಾತ್ ಭಾಗದ ಜನರ ದಶಕಗಳ ಕನಸು ಈಡೇರಿದೆ. ಎರಡೂ ಪ್ರದೇಶಗಳಲ್ಲಿ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಾಣವಾಗುವುದರ ಜೊತೆಗೆ ಜೀವನದಲ್ಲೂ ಸುಧಾರಣೆಯಾಗಲಿದೆ. ವಾಣಿಜ್ಯ ವಹಿವಾಟು ವೃದ್ಧಿಗೆ ಈ ಯೋಜನೆ ನೆರವಾಗಲಿದೆ. ಸಮುದ್ರದ ಮಾದರಿಯಲ್ಲಿ ಈ ಸೇವೆ ಒದಗಿಸುತ್ತಿರುವುದು ಬಹುದೊಡ್ಡ ಸಾಧನೆಯೂ ಆಗಿದೆ. ಕಳೆದ 2 ದಶಕಗಳಿಂದ ಗುಜರಾತ್ನಲ್ಲಿ ಇಂತಹುದೇ ಮಹತ್ವದ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗಿರುವುದರಿಂದ ರಾಜ್ಯ ಪ್ರಗತಿ ಪಥದತ್ತ ಸಾಗಿದೆ ಎಂದರು. ಜಲಮಾರ್ಗಗಳನ್ನು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಉದ್ಯೋಗಾವಕಾಶಗಳು ಸಹ ಹೆಚ್ಚಲಿವೆ ಎಂದು ತಿಳಿಸಿದರು. ಇದೇ ವೇಳೆ ಪ್ರಧಾನಿ ಅವರು ಸ್ಥಳೀಯ ಸೇವಾ ಬಳಕೆದಾರರೊಂದಿಗೆ ಸಂವಾದ ನಡೆಸಿದರು. ಈ ಯೋಜನೆಯಿಂದ ಹಜೀರಾ ಘೋಘಾ ನಡುವಿನ ಹಡಗು ಸಂಚಾರ ದಕ್ಷಿಣ ಗುಜರಾತ್ ಮತ್ತು ಸೌರಾಷ್ಟ್ರ ಪ್ರಾಂತ್ಯದ ನಡುವೆ ಹೆಬ್ಬಾಗಿಲಾಗಿ ಕೆಲಸ ಮಾಡಲಿದ್ದು, ಇವುಗಳ ನಡುವಿನ ಅಂತರ 370 ಕಿಲೋಮೀಟರ್ನಿಂದ 90 ಕಿಲೋಮೀಟರ್ಗೆ ಇಳಿಕೆಯಾಗಿದೆ. ಇದರಿಂದ ಪ್ರಯಾಣದ ಸಮಯ ಮತ್ತು ವೆಚ್ಚ ಉಳಿತಾಯವಾಗಲಿದೆ. ಪ್ರತಿದಿನ ಸುಮಾರು 9,000 ಲೀಟರ್ ಇಂಧನ ಉಳಿತಾಯವಾಗುವ ಜೊತೆಗೆ ಪ್ರತಿದಿನ ಅಪಾರ ಪ್ರಮಾಣದ ಇಂಗಾಲ ಹೊರಸೂಸುವಿಕೆ ಕಡಿಮೆಯಾಗಲಿದೆ. ಜೊತೆಗೆ ಇದು ಸೌರಾಷ್ಟ್ರ ಮತ್ತು ಕಚ್ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೆರವಾಗುವ ಜೊತೆಗೆ ಭಾರೀ ಪ್ರಮಾಣದ ಉದ್ಯೋಗಗಳನ್ನು ಸೃಷ್ಟಿಸಲಿದೆ. इससे इस सेक्टर में वैल्यू एडिशन में भी बहुत बड़ी मदद मिलेगी. साथियों, बीते वर्षों में दहेज में भारत का पहला रासायनिक टर्मिनल बना, पहला एलएनजी टर्मिनल बना. अब भावनगर पोर्ट पर दुनिया का पहला सीएनजी टर्मिनल स्थापित होने जा रहा है. सीएनजी टर्मिनल के अलावा भावनगर बंदरगाह पर रोरो टर्मिनल, लिक्विड कार्गो टर्मिनल और कंटेनर टर्मिनल जैसी सुविधाएं भी तैयार की जा रही है.